ಶ್ರೀರಾಮಚಂದ್ರನನ್ನ ಬಾಲ್ಯಾವಸ್ಥೆಯಿಂದ ಹಿಡಿದು ಆತ ವೈಕುಂಠಕ್ಕೆ ದೇವರಾಗಿ ಹೋಗೋವರೆಗೂ ತನ್ನ ಇಡೀ ಜೀವನವನ್ನು ನೋಡಿದಂತಹ ನದಿ ಅದು ಸರಯು ನದಿ. ಸೊ ಆ ನದಿ ತಟದಲ್ಲಿ ಈಗ ಅರ್ಚಕರು ಸರಯು ಆರತಿಯನ್ನು ಮಾಡ್ತಿದ್ದಾರೆ. ವಾರಣಾಸಿಯಲ್ಲಿ ಯಾವ ರೀತಿ ಗಂಗಾರತಿ ಆಗುತ್ತೋ ಸಂಧ್ಯಾಕಾಲ ಆದಮೇಲೆ ಅದೇ ರೀತಿ ಸರಯು ನದಿ ತಟದಲ್ಲೂ ಕೂಡ ಈ ಸರಯು ಆರತಿ ಅಥವಾ ನಾವು ಕಾಮನ್ ಆಗಿ ಹೇಳಬೇಕು ಅಂತಂದರೆ ಗಂಗಾರತಿ ನಡೀತಾ ಇದೆ. ಆ ಒಂದು ನೇರ ದೃಶ್ಯಾವಳಿಗಳನ್ನ ಸರಯು ನದಿ ತಟದಿಂದ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್ ಮುಖಾಂತರ. ಅಲ್ಲಿರುವಂತಹ ಅರ್ಚಕರು ಸರಯು ನದಿಗೆ ಪೂಜೆಯನ್ನು ಸಲ್ಲಿಸಿ ಆರತಿಯನ್ನು ಬೆಳಗ್ತಾ ಇರುವಂಥ ದೀಪೋತ್ಸವ ಏನು ನಡೀತಾ ಇದೆ ವಿಜೃಂಭಣೆಯಾಗಿ ರಾಮನ ಊರಿನಲ್ಲಿ ಅದರ ಒಂದು ಭಾಗವಾಗಿ ಸರಯು ಆರತಿ ಕೂಡ ಕಂಗೊಳಿಸ್ತಾ ಇರೋದು. ವಿಶೇಷವಾದಂತಹ ದಿನದಂದು ಅಯೋಧ್ಯೆಯಲ್ಲಿ ನಡೀತಿರುವಂತಹ ದೀಪಾರತಿ ಜೊತೆಗೆ ಸರಯು ಆರತಿ ಎರಡನ್ನೂ ಕೂಡ ಲೈವ್ ಆಗಿ ನೀವು ನ್ಯೂಸ್ ಫಸ್ಟ್ನ ದೃಶ್ಯಾವಳಿಗಳಿಂದ ನೋಡ್ತಾ ಇದ್ದೀರಿ. ಸೊ ಎಷ್ಟೋ ಜನ ಅಲ್ಲಿ ಹೋಗಿ ಒಂದು ಸುಂದರವಾದಂಥ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ತಿದ್ದಾರೆ. ಆದರೆ ಆ ಒಂದು ಕ್ಷಣವನ್ನು ನಿಮ್ಮ ಕಣ್ಣಿಗೆ ಕಟ್ಟಿಕೊಡ್ತಾ ಇರೋದು ನಿಮ್ಮ ಪ್ರೀತಿಯ ನ್ಯೂಸ್ ಫಸ್ಟ್. ಸೊ ಅಯೋಧ್ಯೆಯಲ್ಲಿ ಇವತ್ತು ವಿಶೇಷವಾದಂಥ ದಿನ, ರಾಮನ ಪ್ರತಿಷ್ಠಾಪನೆ ಆಗಿದೆ. ರಾಮಲಲ್ಲ ತನ್ನ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಅದೇ ರೀತಿ ಅದರ ಅಂಗವಾಗಿ ರಾಮ ಜ್ಯೋತಿ ಅಥವಾ ರಾಮದೀಪ ಏನು ಹಚ್ಚಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ರು, ಈ ಒಂದು ಸುಸಂದರ್ಭವನ್ನು ಇನ್ನಷ್ಟು ಸಂಭ್ರಮಿಸುವುದಕ್ಕೆ ಅದರ ಭಾಗವಾಗಿ ಸರಯು ಆರತಿ ಕೂಡ ನಡೀತಾ ಇದೆ. ಹಾಗೂ ರಾಮನ ಅಯೋಧ್ಯೆಯ ಮಂದಿರ ರಾಮ ಮಂದಿರದಲ್ಲಿ ನಡೆದಿರುವಂಥ ದೀಪೋತ್ಸವ. ಸೊ ಆ ದೃಶ್ಯಾವಳಿ ಕೂಡ ನೀವು ನೋಡ್ತಾ ಇದ್ದೀರಿ. ದೃಶ್ಯಾವಳಿಗಳನ್ನ ನೇರವಾಗಿ ನೀವು ನ್ಯೂಸ್ ಫಸ್ಟ್ ಮುಖಾಂತರ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ವಿಜೃಂಭಣೆ ಆ ಒಂದು ಊರಿನಲ್ಲಿ ಜೊತೆಗೆ ಜನರಲ್ಲೂ ಕೂಡ ಭಕ್ತರಲ್ಲಿ ಮೇಳೈಸಿದೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.